ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಒಂದೊಂದ್ಸಲಿ ಬೋರ್ ಆದರೆ ಅಥವಾ ಒಂದು ಸ್ವಲ್ಪ ಲೇಸಿನೆಸ್ ಏನಾದರೂ ಆದರೆ ಈ ರೀತಿ ರೆಡಿಮೇಡ್ ಚಿಪ್ಸ್ನ ನಾನು ಇಲ್ಲಿ ತಗೊಳ್ತೀನಿ. ಓಟ್ಸ್ನ ಇಲ್ಲಿ ಎಲ್ಲ ರೀತಿಯಲ್ಲೂ ಓಟ್ಸಲ್ಲಿ ಮಿಕ್ಸ್ ಆಗಿರುತ್ತೆ. ಡ್ರೈ ಫ್ರೂಟ್ಸು, ಕೆಲಾಕ್ಸ್ ಚಿಪ್ಸು, ಬಾದಾಮ್ ಚಿಪ್ಸ್ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಡ್ರೈ ಆಗಿ ತೊಗೊಳ್ಬೋದು. ಇಲ್ಲಿ ನಾನು ಮೊಸರಲ್ಲಿ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಒಂದು ಸಬ್ಜಾ ಸೀಡ್ಸು ನೆನೆ ಹಾಕ್ಕೊಂಡು ಇದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಮೊಸರು ಹಾಲು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಇದು ಸ್ವಲ್ಪ ನೆನಿಬೇಕು. ನೆನೆದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದಕ್ಕೆ ಯಾವುದಾದ್ರೂ ಹಣ್ಣುಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾವು ಇದನ್ನು ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾವು ಇದನ್ನು ತೊಗೊಳ್ಬೋದು. ನಾನಿಲ್ಲಿ ಬಾಳೆಹಣ್ಣು ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 2 ಸ್ಪೂನ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಸ್ವಲ್ಪ ಸಬ್ಜಾ ಸೀಡ್ಸ್ನ ನೆನೆ ಹಾಕ್ಕೊಂಡಿದ್ದೆ, ಇದನ್ನು ಹಾಕ್ಕೊಳ್ತೀನಿ ನಾನು. ಮತ್ತು ಇದಕ್ಕೆ ಬೇಕಾದರೆ ಎಕ್ಸ್ಟ್ರಾ ಏನಾದರೂ ಹಾಕ್ಕೋಬೋದು ನಾವು ಡ್ರೈ ಫ್ರೂಟ್ಸು. ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸು ಎಳ್ಳು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ಅದು 1-2 ಸ್ಪೂನ್ ಹಾಕ್ಕೊಳ್ತೀನಿ. ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಇದ್ರ ಎಲ್ಲನೂ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತೀನಿ. ಇದು ಸ್ವಲ್ಪ ನೆನಿಬೇಕು. ನೆಂದಾದಮೇಲೆ ಇದೆಲ್ಲ ಹಾಕ್ಕೊಂಡು ಒಂದು ಬಾಳೆನ ನಾನಿಲ್ಲಿ ಹೆಚ್ಚಿಕೊಂಡು ಹಾಕ್ಕೊಳ್ತೀನಿ. ಯಾವ ಹಣ್ಣಿದ್ರೂ ಹಾಕ್ಕೊಳ್ಬೋದು. ಇದನ್ನು ನಾನು ಬ್ರೇಕ್ಫಾಸ್ಟ್ ತೊಗೊಳ್ತೀನಿ ನಾನಿಲ್ಲಿ. ಇದು ಜಾಸ್ತಿನೂ ತಿನ್ನೋಕ್ಕಾಗೋದಿಲ್ಲ. ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಈ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಳ್ತೀನಿ. ಫ್ಲ್ಯಾಕ್ಸ್ ಸೀಡ್ಸ್ ತಿಂದರೆ ತುಂಬ ಒಳ್ಳೆಯದಲ್ಲ. ಇದನ್ನು ಯಾವಾಗಾದರೂ ನಾವು ಇದನ್ನು ಸ್ವಲ್ಪ ಡ್ರೈ ಆಗಿ ನಾವು ತೊಗೊಳ್ಬೋದು. ಎಲ್ಲ ಸೀಡ್ಸ್ನ ಮಿಕ್ಸ್ ಮಾಡಿ ಇಟ್ಕೊಂಡು ತೊಗೊಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಮಿಕ್ಸ್ ಮಾಡಿ ಇದಕ್ಕೊಂದು ಹಾಗೆ ತಿನ್ನೋಕ್ಕಾಗೋದಿಲ್ಲ. ಇದಕ್ಕೊಂದು ಯಾವುದಾದ್ರೂ ಒಂದು ವೆಜಿಟೇಬಲ್ ಜ್ಯೂಸು ಇಲ್ಲಾಂದರೆ ಏನಾದರೂ ಒಂದು ಡ್ರಿಂಕ್ಸ್ನ ತೊಗೊಳ್ಬೋದು. ಇಲ್ಲಿ ನಾನು ಪಂಪ್ಕಿನ್ ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ಇದು ವಿತೌಟ್ ಶುಗರು. ಇದು ಹಾಗೆ ತೊಗೊಳ್ಬೋದು. ಇದಕ್ಕೊಂದು ಲೆಮನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯೆಸ್ಟ್ ಮಾಡೋವಂಥ ರೆಸಿಪಿ ಇದು. ಬೇಗ ಆಗಿಬಿಡತ್ತೆ. ಇಲ್ಲಿ ಪಂಪ್ಕಿನ್ ಜ್ಯೂಸ್ ನೋಡಿ, ನ್ಯಾಚುರಲ್ ಕಲರು ಎಷ್ಟು ಚೆನ್ನಾಗಿದೆ. ಈ ಕಲರ್ ನೋಡಿದ್ರೆ ಕುಡಿಬೇಕು ಅನಿಸುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.